Hello everyone, welcome back to another session of Nammalax Bangalore presents current issue of the day, episode number 99. In today's episode, we are going to look into the topic of carbon credit mechanism. Okay, what is carbon credit, how it works, etc. etc. So we'll see why it is in news, and then we'll have a detailed discussion about carbon credit mechanism. So first, it is in news because India is set to establish a joint credit mechanism with Japan for carbon trading and emission reduction credits. Okay, so this is what is in the news, that India and Japan are doing some agreement about carbon credit mechanisms. Okay, so adakke mechanisms andre enu adar background en nodana. And again in syllabus alli it comes under GS3 environment and ecology. Okay, so mains alli important agutte, adakoskara important point note ಮಾಡ್ಕೊಳ್ಳಿ. So news ಏನಂತಂದ್ರೆ, so there has been a memorandum of understanding or memorandum of cooperation for setting of joint credit mechanisms. Okay, joint credit mechanism ಮಾಡೋಕ್ಕೋಸ್ಕರ ಸೆಟಪ್ ಮಾಡಿದ್ದಾರೆ, memorandum of cooperation ಸೈನ್ ಮಾಡಿದ್ದಾರೆ. So objective ಏನಂತಂದ್ರೆ, India and Japan plan to sign memorandum of cooperation to establish JCM for sharing emission reduction credits. Okay, ಏನಿದೆ emission reduction credits ಅಂತ ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ, so the JCM will involve structured allocation of carbon credits and maintain a registry to track these credits, with projects needing clearance from the joint committee. Okay, so ಯಾವುದಾದ್ರೂ ಪ್ರಾಜೆಕ್ಟ್ ಅಲ್ಲಿ ಏನಾದರೂ if it was carbon emission trade ಇತ್ತಂದ್ರೆ ಅದಕ್ಕೆ ಒಂದು ಜಾಯಿಂಟ್ ಕಮಿಟಿ ಅವರು ಕ್ಲಿಯರೆನ್ಸ್ ಬೇಕಾಗುತ್ತೆ. ಓಕೆ, ಅದನ್ನೆಲ್ಲ ರಿಜಿಸ್ಟ್ರಿಯಲ್ಲಿ ಫಿಲ್ ಮಾಡ್ತಾರೆ, ಆಮೇಲೆ ಅದನ್ನ ಟ್ರ್ಯಾಕ್ ಮಾಡ್ತಾರೆ. ಓಕೆ, ವೆರಿ ಬೇಸಿಕಲ್ ಇದೆ. ಸೊ ಇಂಪ್ಲಿಮೆಂಟೇಷನ್ ಮತ್ತೆ ಓವರ್ಸೈಟ್ ಯಾರು ಮಾಡ್ತಾರೆ ಅಂದ್ರೆ, will be governed under Article 6.2 of the Paris Agreement, adhering to relevant domestic laws and regulations of both the countries. Okay, so Paris Agreement ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ. ಓಕೆ, ಆ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಆರ್ಟಿಕಲ್ 6.2 ಆಫ್ ಪ್ಯಾರಿಸ್ ಅಗ್ರಿಮೆಂಟ್ ಬರುತ್ತೆ, ಅದರಲ್ಲಿ ಜಾಯಿಂಟ್ ಕ್ರೆಡಿಟ್ ಮೆಕ್ಯಾನಿಸಮ್ ನ ಡೀಲ್ ಮಾಡೋದು. ಓಕೆ, ಸೊ ಅದರ ಅಂಡರ್ ಅಲ್ಲಿ ಇದನ್ನ ಸೈನ್ ಮಾಡ್ತಾ ಇದ್ದಾರೆ. ಓಕೆ, and then committee will develop rules, manage project cycles and oversee monitoring and issuance of credits. Okay, so ಇವಾಗ ಎಮಿಷನ್ ಕ್ರೆಡಿಟ್ಸ್ ಅಂದ್ರೆ ಅಂತ ತಿಳ್ಕೊಳ್ಳೋಣ. ಓಕೆ, ಎಮಿಷನ್ ಕ್ರೆಡಿಟ್ಸ್ ಆ ಕಾರ್ಬನ್ ಕ್ರೆಡಿಟ್ಸ್ ಅಂತ. ಸೊ ಒರಿಜಿನಲಿ ಈ ಐಡಿಯಾ ಯಾವಾಗ ಬಂತು ಅಂದ್ರೆ, ಇಟ್ ವಾಸ್ ಡೆವಲಪ್ಡ್ ಇನ್ 1990s ಬಟ್ ಪುಟ್ ಇನ್ ಟು ಪ್ರಾಕ್ಟೀಸ್ ಡ್ಯೂರಿಂಗ್ ಕ್ಯೋಟೋ ಪ್ರೋಟೋಕಾಲ್. ಸೊ ಕಾರ್ಬನ್ ಕ್ರೆಡಿಟ್ ಅಂದ್ರೆ ಇಟ್ ಈಸ್ ರೆಪ್ರೆಸೆಂಟಿಂಗ್ 1 metric ton ಆಫ್ CO2 equivalent which is removed, reduced or sequestered from the atmosphere. Okay, so ಏನಂತಂದ್ರೆ ಇಟ್ ಇಸ್ ಹೈಪೋಥೆಟಿಕಲ್ ಆಗಿ. ಓಕೆ, ಆ ತರ ಒಂದು ಕಾನ್ಸೆಪ್ಟ್ ಏನಂದ್ರೆ, ನೀವು ಅಟ್ಮಾಸ್ಫಿಯರ್ ಇಂದ ಏನಾದ್ರು 1 metric tons ಆಫ್ ಕಾರ್ಬನ್ ಡೈಆಕ್ಸೈಡ್ ನ ರಿಮೂವ್ ಮಾಡಿದ್ರಿ ಅಂದ್ರೆ ಸಿಕ್ವೆಸ್ಟ್ ಮಾಡಿದ್ರಿ, ರೆಡ್ಯೂಸ್ ಮಾಡಿದ್ರಿ, ಅಥವಾ ನೀವೇನಾದ್ರೂ ಎಮಿಟ್ ಮಾಡ್ತಿದ್ರಲ್ಲ ಅದರಲ್ಲಿ 1 metric ton ಕಾರ್ಬನ್ ನ ರೆಡ್ಯೂಸ್ ಮಾಡಿದ್ರಿ, ಎಮಿಟ್ ಮಾಡೋದನ್ನ ಕಡಿಮೆ ಮಾಡಿದ್ರಿ, ಇಲ್ಲ ಅಂದ್ರೆ ಪ್ಲಾಂಟೇಶನ್ಸ್ ನ ಅಥವಾ ಮರಗಳನ್ನು ಬೆಳೆಸಿ ಅದನ್ನ ಸಿಕ್ವೆಸ್ಟ್ ಮಾಡಿ 1 metric ton ಆಫ್ ಕಾರ್ಬನ್ ನ ಕಡಿಮೆ ಮಾಡಿದ್ರಿ, ಅವಾಗ ಅದಕ್ಕೆ ಕಾರ್ಬನ್ ಕ್ರೆಡಿಟ್ಸ್ ಅಂತಾರೆ. ಓಕೆ, ಸೊ ಅಟ್ಮಾಸ್ಫಿಯರ್ ಇಂದ ಅಬ್ಸರ್ವ್ ಮಾಡ್ಕೊಂಡ್ರೆ, ಇಲ್ಲ ಎಮಿಷನ್ ಮಾಡೋದನ್ನ ಕಡಿಮೆ ಮಾಡಿದ್ರೆ, ಇಲ್ಲ ಅಂದ್ರೆ ಸಿಕ್ವೆಸ್ಟ್ ಮಾಡೋದ್ರಿಂದ, ಓಕೆ, ಪ್ಲಾಂಟೇಶನ್ ಮಾಡಿ ಸಿಕ್ವೆಸ್ಟ್ ಮಾಡೋದ್ರಿಂದ, ಇವು ಮೂರಕ್ಕೂ ಕಾರ್ಬನ್ ಕ್ರೆಡಿಟ್ಸ್ ಅಂತ ಕರೀತಾರೆ. ಈ ಕಾರ್ಬನ್ ಕ್ರೆಡಿಟ್ಸ್ ಇತ್ತಲ್ಲ, ಇದೊಂಥರ ಹೈಪೋಥೆಟಿಕಲ್ ಒಂದು ಎಂಟಿಟಿ ಅಂತ ಹೇಳ್ಬೋದು. ಇದನ್ನ ನೀವು ಆನ್ಲೈನ್ ಅಲ್ಲಿ ಟ್ರೇಡ್ ಮಾಡ್ಬೋದು ವಿತ್ ಇನ್ ಡಿಫ್ರೆಂಟ್ ಕಂಟ್ರೀಸ್ ಜೊತೆ. ಓಕೆ, ಸೊ ಆ ಟ್ರೇಡ್ ಮಾಡೋದಕ್ಕೆ ಟೋಟಲ್ ಆಗಿ 3 ಮೆಕ್ಯಾನಿಸಮ್ಸ್ ನ ಕೊಟ್ಟಿದ್ರು. ಯಾರು ಅಂತಂದ್ರೆ UNFCCC ಅವರು ಅಂಡರ್ ಕ್ಯೋಟೋ ಪ್ರೋಟೋಕಾಲ್. ಓಕೆ, ಸೊ 2015 ಅಲ್ಲಿ 1997 ಕ್ಯೋಟೋ ಪ್ರೋಟೋಕಾಲ್ ಸೈನ್ ಮಾಡಿದ್ರು. ಆ ಸೈನ್ ಮಾಡಿದಾಗ ಮೇಜರ್ ಆಗಿ 3 ರೀತಿಯಾದಂಥ ಮೆಕ್ಯಾನಿಸಮ್ನ ಸೈನ್ ಮಾಡಿದ್ರು. ಓಕೆ, ಪ್ರೊವೈಡ್ ಮಾಡಿದ್ರು. ನೀವಾದ್ರೂ ಕಾರ್ಬನ್ ಕ್ರೆಡಿಟ್ನ ಬೇರೆ ಕಂಟ್ರಿ ಜೊತೆಗೆ ಸೇಲ್ ಮಾಡೋದಾಗ್ಲಿ, ಅಕ್ಸೆಪ್ಟ್ ಮಾಡ್ಕೊಳ್ಳೋದಾಗ್ಲಿ, ಟ್ರೇಡ್ ಮಾಡೋದಾಗ್ಲಿ ಮಾಡ್ಬೇಕಂದ್ರೆ ನಮಗೆ ಒಂದು ಮಾರ್ಕೆಟ್ನ ಪ್ರೊವೈಡ್ ಮಾಡ್ತೀವಿ ನಾವು. ಆ ಮಾರ್ಕೆಟಲ್ಲಿ ನೀವು ಯಾವ ಥರ ಸೇಲ್ ಮಾಡ್ಬೋದು ಅನ್ನೋದಕ್ಕೆ 3 ರೀತಿಯಾದ ಮೆಕ್ಯಾನಿಸಮ್ ಕೊಡ್ತೀವಿ. ಆ 3 ರೀತಿಯಾದ ಮೆಕ್ಯಾನಿಸಮ್ಸ್ ಯಾವುದು ಅಂತಂದ್ರೆ, ಜಾಯಿಂಟ್ ಇಂಪ್ಲಿಮೆಂಟೇಷನ್, ಕ್ಲೀನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತೆ ಎಮಿಷನ್ ಟ್ರೇಡಿಂಗ್ ಅಂತ. ಓಕೆ, ಇದಕ್ಕಿಂತ ಮುಂಚೆ ಟ್ರೇಡ್ ಮಾಡೋಕ್ಕೋಸ್ಕರ, ಈಗ ಟ್ರೇಡ್ ಯಾರು ಮಾಡ್ತಾರೆ ಅಂದ್ರೆ ಇಂಡಿವಿಜುವಲ್ಸ್ ಹೋಗಿ ಮಾಡೋದಂತಲ್ಲ, ಒಂದು ಮೇಜರ್ ಆಗಿ ಇದರಲ್ಲಿ ಇನಿಷಿಯಲ್ ಆಗಿ ಏನಂತಂದ್ರೆ ಕಂಟ್ರೀಸ್ ಮಧ್ಯೆ ಟ್ರೇಡ್ ಆಗ್ತಿರ್ತಿತ್ತು. ಓಕೆ, ಸೊ ಡಿಫ್ರೆಂಟ್ ಕಂಟ್ರೀಸ್ಗೆ, ಆ ಕಂಟ್ರೀಸ್ ಎಲ್ಲ ಕಂಟ್ರೀಸ್ ಸೇಮ್ ಲೆವೆಲ್ ಇರ್ತಾವ? ಇಲ್ಲ. ಸೊ ಕೆಲವೊಂದು ಕಂಟ್ರೀಸು ಡೆವಲಪ್ಡ್ ಕಂಟ್ರೀಸ್ ಇರ್ತವೆ, ಕೆಲವೊಂದು ಕಂಟ್ರೀಸು ಡೆವಲಪಿಂಗ್ ಇರ್ತವೆ, ಕೆಲವೊಂದು ಕಂಟ್ರೀಸು ಲೀಸ್ಟ್ ಡೆವಲಪ್ಡ್ ಇರ್ತವೆ. ಸೊ ಬೇಸ್ಡ್ ಆನ್ ದೇರ್ ಎಕನಾಮಿ ಅಂಡ್ ಅದರ್ ಆಸ್ಪೆಕ್ಟ್ಸ್ ಅದನ್ನ ಕನ್ಸಿಡರ್ ಮಾಡಿ ಕಂಟ್ರೀಸ್ನ ಡಿವೈಡ್ ಮಾಡಿದ್ರು. ಯಾವ ಥರ ಅಂತಂದ್ರೆ, Annexure 1 ಅಂತಂದ್ರೆ ಡೆವಲಪ್ಡ್ ಕಂಟ್ರೀಸ್. ಓಕೆ, ಅದರಲ್ಲಿ ಯಾರು ಅಂದ್ರೆ ಎಸ್ಪೆಷಲಿ ಹೈಲಿ ಡೆವಲಪ್ಡ್ ಕಂಟ್ರೀಸ್ ಇರ್ತಾವಲ್ಲ,
ಯುರೋಪಿಯನ್ ಸ್ಟೇಟ್ಸ್, OECD ಕಂಟ್ರೀಸ್ ಆಗಲಿ, US ಆಗಲಿ, UK ಆಗಲಿ, ಅದೆಲ್ಲ ಡೆವಲಪ್ಡ್ ಸ್ಟೇಟ್ Annexure 1 ನಲ್ಲಿ ಬರುತ್ತೆ. ಓಕೆ, ಅದಾದಮೇಲೆ Annexure 2 ಅಂತ. Annexure 2 ಅಲ್ಲಿ ಫಸ್ಟ್ ಅಲ್ಲಿ ಬರ್ತಿರೋಂಥ ಯಾವುದೇ ಡೆವಲಪ್ಡ್ ಕಂಟ್ರೀಸ್ ಇದಾವಲ್ಲ ಅದನ್ನೆಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಓಕೆ, ಸೊ ಮೂರನೇದು ಯಾವುದು ಅಂತಂದರೆ ನಾನ್ Annexure ಕಂಟ್ರೀಸ್ ಅಂತ. ಇದರಲ್ಲಿ ಡೆವಲಪಿಂಗ್ ಕಂಟ್ರೀಸ್ ಮತ್ತು ಲೋ ಇನ್ಕಮ್ ಕಂಟ್ರೀಸ್ನ ಇನ್ಕ್ಲೂಡ್ ಮಾಡ್ತಾರೆ. ಓಕೆ, ಸೊ ಇದು ಮೂರರಲ್ಲೂ ಇಂಡಿಯಾನ ಎಲ್ಲಿ ಇನ್ಕ್ಲೂಡ್ ಮಾಡಿದ್ರು ಅಂದರೆ ಇಂಡಿಯಾನ ಇನ್ನೂ ಡೆವಲಪ್ಡ್ ಕಂಟ್ರಿ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಆಬ್ವಿಯಸ್ಲಿ ಇಟ್ ವಾಸ್ ಇನ್ಕ್ಲೂಡೆಡ್ ಇನ್ ಲೋ ಇನ್ಕಮ್ ಕಂಟ್ರೀಸ್. ಓಕೆ, ಲೋ ಇನ್ಕಮ್ ಕಂಟ್ರೀಸಲ್ಲಿ ಇನ್ಕ್ಲೂಡ್ ಮಾಡಿದ್ರು. ಇನ್ನೊಂದು ಏನಂತಂದರೆ ಇದರಲ್ಲಿ ಇಂಪಾರ್ಟೆಂಟ್ ನೋಡ್ಕೋಬೇಕಂದ್ರೆ ನೀವು CBDR ಅಂದರೆ ಕಾಮನ್ ಬಟ್ ಡಿಫ್ರೆನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಸರಿನಾ? ಎಲ್ರಿಗೂ ರೆಸ್ಪಾನ್ಸಿಬಿಲಿಟಿ ಕಾಮನ್ ಆಗಿದೆ, ಬಟ್ ಅದರಲ್ಲಿ ರೆಸ್ಪಾನ್ಸಿಬಿಲಿಟಿ ಎಷ್ಟು ಅನ್ನೋದು ಡಿಫ್ರೆನ್ಷಿಯಲ್ ಆಗಿದೆ. ಇದು ಯಾಕೆ ಅಂತಂದರೆ ಹಿಸ್ಟಾರಿಕಲ್ ಕನ್ಸ್ಟೆಕ್ಟ್. ಓಕೆ, ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ತಗೊಂಡು ಇದನ್ನು ಮಾಡಿರ್ತಾರೆ. ಹಿಸ್ಟಾರಿಕಲ್ ಅಂತಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿದೆ ಅಲ್ಲಿ ಯುರೋಪಲ್ಲಿ, ಅದರಲ್ಲೂ UK ಅಲ್ಲಿ ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಡೆವಲಪ್ ಆದವು. ಎಮಿಷನ್ ಸ್ಟಾರ್ಟ್ ಆಗಿದ್ದು ಯಾವಾಗ? ಆ ಟೈಮಲ್ಲಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮಲ್ಲಿ. ಓಕೆ, ಆ ಇಂಡಸ್ಟ್ರೀಸ್ ಎಲ್ಲ ಡೆವಲಪ್ಡ್ ಕಂಟ್ರೀಸ್ಗೆ ಅಥವಾ ಯುರೋಪಿಯನ್ ಕಲೋನೀಸ್ಗೆ ಬರ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 150 years 200 years ಆಗಿತ್ತು. ಸರಿನಾ? ಸೊ ಇವಾಗ ಅಟ್ಮಾಸ್ಫಿಯರಲ್ಲಿ ಏನು ಕ್ಲೈಮೇಟ್ ಚೇಂಜ್ ಆಗ್ತಿದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಅಂತಂದರೆ ಅದೆಲ್ಲ ಆಗ್ತಿರೋದು ಯಾರಿಂದ ಅಂತಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮಲ್ಲಿ ಎಮಿಟ್ ಮಾಡಿದ್ರಲ್ಲ ಕಾರ್ಬನ್ ಮತ್ತು ಬೇರೆ ರೀತಿಯಂಥ ಗ್ರೀನ್ ಹೌಸ್ ಗ್ಯಾಸಸ್ನ, ಅದರಿಂದ ಆಗ್ತಾ ಇದೆ. ಸೊ ಇದಕ್ಕೆ ರೀಸನ್ಸ್ ಅಥವಾ ಕಾರಣಕರ್ತರು ಯಾರು ಅಂತಂದರೆ ಡೆವಲಪ್ಡ್ ವೆಸ್ಟರ್ನ್ ಕಂಟ್ರೀಸ್. ಸೊ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರಬೇಕು. ಓಕೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರಬೇಕು, ಯಾಕಂದರೆ ಅವ್ರು ಆಲ್ರೆಡಿ ಡೆವಲಪ್ಡ್ ಆಗಿದ್ದಾರೆ, ಜೊತೆಗೆ ಅದರ ಮೇನ್ ರೀಸನ್ಸೇ ಡೆವಲಪ್ಡ್ ಕಂಟ್ರೀಸ್. ಸೊ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಡೆವಲಪಿಂಗ್ ಕಂಟ್ರೀಸ್ಗೆ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೆ ಕಾಮನ್ ಬಟ್ ಡಿಫ್ರೆನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಸೊ ಡೆವಲಪ್ಡ್ ಕಂಟ್ರೀಸ್ ನೀವು ಇದ್ದೀರಲ್ಲ Annexure 1 ಮತ್ತು Annexure 2 ಅಲ್ಲಿ ನೀವು ಮುಂಚೆ ಇದನ್ನ ಎಮಿಟ್ ಮಾಡಿದ್ದೀರಾ, ಸೊ ನೀವೇ ಅದಕ್ಕೆ ರೀಸನ್ ಆಗಿದೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ನಿಮಗೆ ಬೈಂಡಿಂಗ್ ಟಾರ್ಗೆಟ್ಸ್ನ ಹಾಕ್ತೀವಿ. ಬೈಂಡಿಂಗ್ ಟಾರ್ಗೆಟ್ಸ್ ಅಂದರೆ ಇಷ್ಟು ವರ್ಷದಲ್ಲಿ, ಒಂದು ಇಯರಲ್ಲಿ ಇಷ್ಟು ಕಾರ್ಬನ್ ಅಮೌಂಟ್ನ ನೀವು ರಿಡ್ಯೂಸ್ ಮಾಡಲೇಬೇಕು. ಸರಿನಾ? ಅವ್ರಿಗೆ ಒಂದು ಲಿಮಿಟ್ ಹಾಕ್ತಾರೆ, ಕ್ಯಾಪಿಂಗ್ ಮಾಡ್ತಾರೆ. ಎಷ್ಟಂತಂದರೆ ಒಂದು ವರ್ಷದಲ್ಲಿ ಮ್ಯಾಕ್ಸಿಮಮ್ ಆಗಿ ನೀವು ಇಷ್ಟೇ ಅಮೌಂಟ್ ಆಫ್ ಕಾರ್ಬನ್ ಕ್ರೆಡಿಟ್ನ ರಿಲೀಸ್ ಮಾಡ್ಬೋದು. ಅದಕ್ಕಿಂತ ಮೇಲೆ ಮಾಡಿದ್ರೆ ಅಂದರೆ ಇಟ್ ಇಸ್ ಲೈಕ್ ಎಮಿಷನ್ ಟಾರ್ಗೆಟ್ನ ಬ್ರೀಚ್ ಮಾಡ್ದಂಗೆ. ಸೊ ನೀವು ಮೇಲೆ ಜಾಸ್ತಿ ಮಾಡಿದ್ರಿ ಇಲ್ಲ ಕಡಿಮೆ ಮಾಡಿದ್ರೆ ಅಂದರೆ ಅದನ್ನ ನೀವು ಬೇರೆ ಕಂಟ್ರಿ ಜೊತೆ ಟ್ರೇಡ್ ಮಾಡ್ಕೋಬೋದು. ಅದಕ್ಕೆ ಎಮಿಷನ್ ಟ್ರೇಡಿಂಗ್ ಅಂತ ಕರೀತಾರೆ. ಓಕೆ, ಹೋಪ್ ಇಟ್ ಇಸ್ ಕ್ಲಿಯರ್ ನೌ. ಸೊ ಬೈಂಡಿಂಗ್ ಟಾರ್ಗೆಟ್ ಯಾರ ಮೇಲೆ ಅಂತಂದರೆ Annexure 1 ಮತ್ತು Annexure 2 ಕಂಟ್ರೀಸ್ ವಿಚ್ ಆರ್ ಡೆವಲಪ್ಡ್ ಕಂಟ್ರೀಸ್. ನೆಕ್ಸ್ಟ್ ನಾನ್ ಬೈಂಡಿಂಗ್ ಯಾರ ಮೇಲೆ ಅಂತಂದರೆ ನಾನ್ ಡೆವಲಪಿಂಗ್ ಕಂಟ್ರೀಸ್. ಸರಿನಾ? ಸಚ್ ಎಸ್ ಇಂಡಿಯಾ, ಲೈಕ್ ಯಾವುದು ಲೋ ಇನ್ಕಮ್ ಕಂಟ್ರೀಸ್ ಮತ್ತು ಡೆವಲಪಿಂಗ್ ಕಂಟ್ರೀಸ್. ನಾನ್ ಡೆವಲಪಿಂಗ್ ಅಲ್ಲ, ಡೆವಲಪಿಂಗ್ ಮತ್ತು ಲೋ ಇನ್ಕಮ್ ಕಂಟ್ರೀಸ್ ಅವರಿಗೆ ಬೈಂಡಿಂಗ್ ಟಾರ್ಗೆಟ್ಸ್ ಇರೋದಿಲ್ಲ. ಇಟ್ ಈಸ್ ಬಿಕಾಸ್ ಆಫ್ CBDR ಆಯಿತು. ಓಕೆ, ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸೊ Annexure 1 ಮತ್ತು Annexure 2 ಕಂಟ್ರೀಸ್ ಮಧ್ಯೆ ಬೈಂಡಿಂಗ್ ಟಾರ್ಗೆಟ್ಸ್ ಇರ್ತಾವಲ್ಲ. ಸೊ ಬೈಂಡಿಂಗ್ ಟಾರ್ಗೆಟ್ಸ್ ಇದ್ದಾಗ ನಾನು ಹೇಳಿದೆ ಅವ್ರ ಮೇಲೆ ಒಂದು ಕ್ಯಾಪ್ ಇಟ್ಟಿರ್ತಾರೆ ಅಂತ. ಕ್ಯಾಪ್ ಅಂದರೆ ಇಷ್ಟೇ ಒಂದು ಸೀಲಿಂಗ್, ಒಂದು ವರ್ಷದಲ್ಲಿ ಎಷ್ಟು ಅಮೌಂಟ್ ಆಫ್ ಕ್ರೆಡಿಟ್ನ ಲೈಕ್ ಕಾರ್ಬನ್ ಎಮಿಷನ್ ಮಾಡ್ಬೋದು ಅಂದರೆ ಇಷ್ಟೇ ಅಮೌಂಟ್ ಎಮಿಟ್ ಮಾಡ್ಬೋದು ನೀವು, ಇದಕ್ಕಿಂತ ಮೇಲೆ ಮಾಡೋಗಿಲ್ಲ. ಇನ್ ಕೇಸ್ ನೀವೇನಾದರೂ ಎಮಿಟ್ ಮಾಡಿದ್ರಿ ಅಂದರೆ, ಓಕೆ, ಎಮಿಟ್ ಮಾಡಿದ್ರಿ ಅಂತಂದರೆ ಅದನ್ನು ಕಾರ್ಬನ್ ಕ್ರೆಡಿಟ್ಸ್ ಥ್ರೂ ಸಿಕ್ವೆಸ್ಟ್ ಮಾಡಬೇಕು, ಇಲ್ಲಾಂದರೆ ಬೇರೆ ರೀತಿಗೆ ಟ್ರೇಡ್ ಮಾಡಬೇಕು. ಸರಿನಾ? ಸೊ ಹೈಪೋಥೆಟಿಕಲಿ ಎಕ್ಸಾಂಪಲ್ ತಗೊಳ್ಳಿ, UK ಮತ್ತು USA. ಸರಿನಾ? ಎರಡು Annexure 1 ಕಂಟ್ರೀಸ್ ಇದೆ. ಸೊ Annexure 1 ಕಂಟ್ರೀಸಲ್ಲಿ USA ಅವರು ಇಯರಲ್ಲಿ 1500 ಅವರಿಗೆ ಕ್ಯಾಪ್ ಇತ್ತು. 1500 ಮೆಟ್ರಿಕ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನೀವು ರಿಲೀಸ್ ಮಾಡಬೇಕಂತ ಟಾರ್ಗೆಟ್ ಹಾಕಿದ್ರು, ಎಮಿಷನ್ ಟಾರ್ಗೆಟ್ಸ್. ಅವರು US ಅವ್ರು ಏನು ಮಾಡಿದರೆ ಬಿಕಾಸ್ ಆಫ್ ಸಮ್ ಲೈಕ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏನಾಯ್ತು ಅಂದರೆ 1700 ಮೆಟ್ರಿಕ್ ಟನ್ಸ್ ಆಫ್ ಕಾರ್ಬನ್ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ 200 ಕಾರ್ಬನ್ ಮೆಟ್ರಿಕ್ ಟನ್ಸ್ ಎಕ್ಸ್ಟ್ರಾ ಆಗಿದೆ. ಓಕೆ, ಸೊ ಇವಾಗ UK ತಗೊಳ್ಳಿ, UKಗೆ 1000 ಮೆಟ್ರಿಕ್ ಟನ್ಸ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಎಷ್ಟು ಕ್ಯಾಪ್. ಆದರೆ UKದವ್ರು ಎಮಿಟ್ ಮಾಡಿರೋದು ಎಷ್ಟು? 800 ಅಷ್ಟೇ. ಸರಿನಾ? ಸೊ 800 200 ಇದೆಯಲ್ಲ, ಏನಿದೆ 200 ಒಂಥರ ಕಾರ್ಬನ್ ಕ್ರೆಡಿಟ್ ಅವ್ರ ಹತ್ರ ಸೇವ್ ಆಗಿದೆ. ಯಾರ ಹತ್ರ? UK ಹತ್ರ. ಸೊ ಇವಾಗ UK ಅವ್ರು ಏನು ಮಾಡ್ಬೋದು, ಆ 200 ಕಾರ್ಬನ್ ಕ್ರೆಡಿಟ್ನ US ಅವ್ರಿಗೆ ಸೇಲ್ ಮಾಡ್ಬೋದು ಫಾರ್ ಫೈನಾನ್ಷಿಯಲ್. ಓಕೆ, ಫೈನಾನ್ಸಿಗೋಸ್ಕರ ಸೇಲ್ ಮಾಡ್ಬೋದು. ಅದಕ್ಕೆ ಎಮಿಷನ್ ಟ್ರೇಡಿಂಗ್ ಅಂತಾರೆ. ಸೊ ಕ್ಯೋಟೋ ಪ್ರೋಟೋಕಾಲ್ ಅಲ್ಲಿ ಫಸ್ಟ್ ಬರುವಂಥ ಮೆಕ್ಯಾನಿಸಮ್ ಯಾವುದು ಅಂತಂದರೆ ಎಮಿಷನ್ ಟ್ರೇಡಿಂಗ್ ಆರ್ ಆಫ್ಸೆಟ್ ಟ್ರೇಡಿಂಗ್ ಅಂತ. ಓಕೆ, ಎಮಿಷನ್ ಟ್ರೇಡಿಂಗ್ ಅಂದರೆ ನಾರ್ಮಲ್ ಆಗಿ ನಿಮ್ಮ ಹತ್ರ ಜಾಸ್ತಿ ಆಲ್ರೆಡಿ ಸೇಲ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕಡಿಮೆನೇ ಖರ್ಚು ಮಾಡಿದ್ರೆ ನೀವು, ಸೊ ನಿಮ್ಮ ಹತ್ರ ಎಕ್ಸ್ಟ್ರಾ ಉಳ್ಕೊಂಡಿದೆ, ಎಕ್ಸೆಸ್ ಇದೆ, ಎಕ್ಸೆಸ್ನ ಸೇಲ್ ಮಾಡೋದಕ್ಕೆ ಎಮಿಷನ್ ಟ್ರೇಡಿಂಗ್ ಅಂತ ಕರೀತಾರೆ. ಓಕೆ, ಆಫ್ಸೆಟ್ ಟ್ರೇಡಿಂಗ್ ಅಂದರೆ USA ಮಾಡಿದಾರಲ್ಲ 200 ಎಕ್ಸ್ಟ್ರಾ ಮಾಡಿದ್ದಾರೆ, ಆ ಎಕ್ಸ್ಟ್ರಾ ಆಫ್ಸೆಟ್ನ ಟ್ರೇಡ್ ಮಾಡ್ತಾರಲ್ಲ ಅದಕ್ಕೆ ಆಫ್ಸೆಟ್ ಟ್ರೇಡಿಂಗ್ ಅಂತ ಕರೀತಾರೆ. ಓಕೆ, ಸೊ ಅದಕ್ಕೆ ಕಾರ್ಬನ್ ಮಾರ್ಕೆಟ್ಸ್ ಇರ್ತವೆ, ಅದನ್ನು ಟ್ರೇಡ್ ಮಾಡೋದಕ್ಕೋಸ್ಕರ ಆ ಕಾರ್ಬನ್ ಮಾರ್ಕೆಟಲ್ಲಿ ಇದನ್ನ ಡಿಫ್ರೆಂಟ್ ಕಂಟ್ರೀಸ್ ಮೇಲೆ ಟ್ರೇಡ್ ಮಾಡ್ತಾರೆ. ಓಕೆ, ಇದರಲ್ಲಿ ಯಾರು ಇನ್ವಾಲ್ವ್ ಆಗ್ಬೋದಿತ್ತು ಅಂದರೆ ಆ ಟೈಮಲ್ಲಿ ಓನ್ಲಿ Annexure ಕಂಟ್ರೀಸ್ ಅಷ್ಟೇ.
ಓನ್ಲಿ ಬಿಟ್ವೀನ್ ಅನೆಕ್ಸ್ಟರ್ ಕಂಟ್ರೀಸ್ಗೆ ಅಷ್ಟೇ. ಯಾಕಂತಂದ್ರೆ ಬೈಂಡಿಂಗ್ ಟಾರ್ಗೆಟ್ ಇರೋದು ಅನೆಕ್ಸ್ಟರ್ ಕಂಟ್ರೀಸ್ಗೆ ಅಷ್ಟೇ. ಸೊ ನಾನ್ ಅನೆಕ್ಸ್ಟರ್ ಕಂಟ್ರೀಸ್ಗೆ ಬೈಂಡಿಂಗ್ ಟಾರ್ಗೆಟ್ ಇಲ್ಲ. ಬೈಂಡಿಂಗ್ ಟಾರ್ಗೆಟ್ ಇಲ್ಲ ಅಂದ್ರೆ ಅವ್ರು ಕಾರ್ಬನ್ ಕ್ರೆಡಿಟ್ ಜನರೇಟ್ ಆಗೋದಿಲ್ಲ, ಅವ್ರು ಮಾರುವಂತ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಇದು ಫಸ್ಟ್ ಮೆಕ್ಯಾನಿಸಮ್ ಆಯಿತು. ಸೆಕೆಂಡ್ ಮೆಕ್ಯಾನಿಸಮ್ ಯಾವುದಂತಂದ್ರೆ ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಂತ. ಓಕೆ, ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಂದರೆ ಹೆಸರು ಹೇಳೋದಂಗೆ ಸೊ ಎಮಿಷನ್ ಟಾರ್ಗೆಟ್ನ ಕೊಟ್ಟಿದ್ದಾರೆ. ಓಕೆ, ಎಷ್ಟು US ದವ್ರಿಗೆ 1500 ಎಮಿಷನ್ನ ಕೊಟ್ಟಿದ್ದಾರೆ, UK ದವ್ರಿಗೆ 1000 ಕೊಟ್ಟಿದ್ದಾರೆ ಹೈಪೋಥೆಟಿಕಲ್ ಇದರಲ್ಲಿ. ಸೊ ಅಷ್ಟರೊಳಗಡೆ ಅವರು ಲೈಕ್ ಎಮಿಷನ್ನ ಬಂದ್ ಮಾಡಬೇಕು. ಓಕೆ, ಕ್ಯಾಪ್ ಮಾಡಬೇಕು, ಅದಕ್ಕಿಂತ ಜಾಸ್ತಿನ ಸೇಲ್ ಮಾಡೋ ಹಾಗಿಲ್ಲ. ಬಟ್ ಅವರಿಗೆ ಬಿಕಾಸ್ ಆಫ್ ಸರ್ಟನ್ ಇಂಡಸ್ಟ್ರಿಯಲ್ ಏನೋ ರೀಸನ್ ಸಲುವಾಗಿ ಅದಕ್ಕಿಂತ ಜಾಸ್ತಿ ಸೇಲ್ ಆಗ್ತಿದೆ ಅನ್ಕೊಳ್ಳಿ. ಅವಾಗ ಅವ್ರು ಏನು ಮಾಡ್ಬೇಕಂತಂದ್ರೆ ಜಾಯಿಂಟ್ ಆಗಿ ಇಬ್ರು ಸೇರ್ಕೊಂಡು ಅದನ್ನ ಎಮಿಷನ್ ಅಂತೂ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ನಮ್ಮ ಕೈಲಿ. ಅದ್ರ ಬದಲು ಎಮಿಷನ್ನ ಬೇರೆ ಯಾವುದಾದ್ರೂ ಸಿಕ್ವೆಸ್ಟ್ ಮಾಡೋಣ. ಓಕೆ, ಸಿಕ್ವೆಸ್ಟ್ ಮಾಡೋಣ ಅಂದ್ರೆ ಪ್ಲಾಂಟೇಶನ್ ಬೆಳೆದಾಗಲಿ, ಇಲ್ಲ ಗ್ರೀನ್ ಟೆಕ್ನಾಲಜೀಸ್ ಆಗಲಿ, ಅಂದರೆ ಸೋಲಾರ್ ಟೆಕ್ನಾಲಜಿ ಆಗಲಿ, ಇಲ್ಲ ನಾನ್ ರಿನ್ಯೂವಬಲ್ ಎನರ್ಜಿ ಟೆಕ್ನಾಲಜಿ ಆಗಲಿ, ಅದರಲ್ಲಿ ಇನ್ವೆಸ್ಟ್ ಮಾಡೋಣ. ಇನ್ವೆಸ್ಟ್ ಮಾಡಿ ಅದರಿಂದ ಸಿಕ್ವೆಸ್ಟ್ ಮಾಡೋಣ. ಈ ಕಡೆ ಕೋಲ್ ಬೇಸ್ಡ್ ಟೆಕ್ನಾಲಜಿ ಆಗಲಿ, ಬೇರೆ ರೀತಿ ಅಂತ ಲೈಕ್ ಎಮಿಷನ್ ಇದಿರ್ತಾವಲ್ಲ, ಇಂಡಸ್ಟ್ರಿ ಇರ್ತಾವಲ್ಲ, ಅದರಿಂದ ಎಮಿಟ್ ಆಗ್ತಾ ಇರಲಿ. ಓಕೆ, ಸೊ ಅವೆರಡು ಕಂಟ್ರೀಸು ಜಾಯಿಂಟ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಂತ ಕರೀತಾರೆ. ಸೊ ಇದರಲ್ಲಿ ಕೂಡ ಓನ್ಲಿ ಅನೆಕ್ಸರ್ ಕಂಟ್ರೀಸ್ ಅಷ್ಟೇ, ಅನೆಕ್ಸರ್ ಕಂಟ್ರೀಸ್ ಅಷ್ಟೇ ಇನ್ವಾಲ್ವ್ ಆಗ್ತಾರೆ. ಓಕೆ, ಡೆವಲಪ್ಡ್ ಕಂಟ್ರೀಸ್ ಅಷ್ಟೇ. ಯಾಕಂದರೆ ಅಗೇನ್ ಆಸ್ ಯೂಶುವಲ್ ಸೇಮ್ ಲಾಜಿಕ್, ನಾನ್ ಅನೆಕ್ಸರ್ ಕಂಟ್ರೀಸ್ಗೆ ಬೈಂಡಿಂಗ್ ಟಾರ್ಗೆಟ್ಸ್ ಇಲ್ಲ. ಓಕೆ, ಆ್ಯಂಡ್ ದೆನ್ ಇದರಲ್ಲಿ ಏನು ಕೊಡ್ತಾರೆ ಅಂದರೆ ಎಮಿಷನ್ ರಿಡಕ್ಷನ್ ಯೂನಿಟ್ಸ್ ಅಂತ ಕೊಡ್ತಾರೆ. ನೀವು ಎಷ್ಟು ಎಮಿಷನ್ನ ರಿಡ್ಯೂಸ್ ಮಾಡಿದಿರಲ್ಲ ಆ ಎಮಿಷನ್ ರಿಡಕ್ಷನ್ ಯೂನಿಟ್ಸ್ ಕೊಡ್ತಾರೆ. ಆ ಎಮಿಷನ್ ರಿಡಕ್ಷನ್ ಯೂನಿಟ್ಸ್ನ ನೀವು ಕಾರ್ಬನ್ ಮಾರ್ಕೆಟಲ್ಲಿ ಸೇಲ್ ಮಾಡ್ಬೋದು. ಓಕೆ, ಯಾವ ಥರ ಅಂತಂದರೆ ಗ್ರೀನ್ ಟೆಕ್ನಾಲಜಿಯಿಂದ ನೀವು ಎಮಿಷನ್ ರಿಡಕ್ಷನ್ ಮಾಡಿದ್ದೀರಾ, ಎರಡು ಕಂಟ್ರಿ ಸೇರ್ಕೊಂಡು ಎಮಿಷನ್ ರಿಡಕ್ಷನ್ ಮಾಡಿದ್ದೀರಾ, ಆ ರಿಡಕ್ಷನ್ ಮಾಡೋದು ಎಕ್ಸ್ಟ್ರಾ ಉಳಿಯುತ್ತಂದರೆ ಅದನ್ನ ಸೇಲ್ ಮಾಡೋದಕ್ಕೆ ಹಾಗೆ ನೀವು ವಿಲ್ ಗೋ ಟು ಎಮಿಷನ್ ಟ್ರೇಡಿಂಗ್ ಮಾರ್ಕೆಟ್ಸ್ಗೆ. ಓಕೆ, ಸೊ ಟು ಮೀಟ್ ದ ಎಮಿಷನ್ ರಿಡಕ್ಷನ್ ಟಾರ್ಗೆಟ್ಸ್. ಓಕೆ, ಆ್ಯಂಡ್ ದೆನ್ ಮೂರನೇದು ಬರೋದಿದೆಯಲ್ಲ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್. ಓಕೆ, ಸೊ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಂತಂದರೆ ಇದು ಯಾರ ಮಧ್ಯೆ ಆಗ್ತಿತ್ತು ಅಂದರೆ ಅನೆಕ್ಸ್ಟರ್ ಕಂಟ್ರೀಸ್ ಮತ್ತು ನಾನ್ ಅನೆಕ್ಸ್ಟರ್ ಕಂಟ್ರೀಸ್. ಓಕೆ, ಅನೆಕ್ಸ್ಟರ್ ಮತ್ತು ನಾನ್ ಅನೆಕ್ಸ್ಟರ್ ಕಂಟ್ರೀಸ್ ಮಧ್ಯೆ ಆಗ್ತಾ ಇತ್ತು. ಇದರಲ್ಲಿ ಸರ್ಟಿಫೈಡ್ ಎಮಿಷನ್ ರಿಡಕ್ಷನ್ ಕ್ರೆಡಿಟ್ಸ್ ಅಂತ ಕೊಡ್ತಾ ಇದ್ರು. ಓಕೆ, ಇದು ಏನಂದರೆ ಸಿಂಪಲ್ ಇದೆ. ಓಕೆ, ಸಪೋಸ್ ಎಕ್ಸಾಂಪಲ್ ಇಂಡಿಯಾ ಮತ್ತು ಜಪಾನ್ ಸೈನ್ ಮಾಡ್ತಿದಾರಲ್ಲ ಟ್ರೀಟಿ, ಅದನ್ನ ತಗೊಳ್ಳಿ. ಓಕೆ, ಸೊ ಇಂಡಿಯಾ ಮತ್ತು ಜಪಾನ್ ಸೈನ್ ಮಾಡ್ತಾ ಇದ್ದಾರೆ. ಜಪಾನ್ ಆಬ್ವಿಯಸ್ಲಿ ಅನೆಕ್ಸ್ಟರ್ ಒಂದು ಕಂಟ್ರಿ ಇತ್ತು, ಇಂಡಿಯಾ ನಾನ್ ಅನೆಕ್ಸ್ಟರ್ ಕಂಟ್ರೀಸ್ ಇದೆ. ಜಪಾನ್ ಅವ್ರಿಗೆ ಸಪೋಸ್ 1000 ಮೆಟ್ರಿಕ್ ಟನ್ಸ್ ಆಫ್ ಕಾರ್ಬನ್ ಕ್ರಿಯೇಟ್ ಮಾಡೋದಕ್ಕೆ ಕ್ಯಾಪ್ ಹಾಕಿದ್ದಾರೆ. ಅದಕ್ಕಿಂತ ಮೇಲೆ ನೀವು ಸೇಲ್ ಮಾಡೋ ಹಾಗಿಲ್ಲ ಅಂತ ಲೈಕ್ ಬೈಂಡಿಂಗ್ ಟಾರ್ಗೆಟ್ ಇತ್ತು ಆ ಟೈಮಲ್ಲಿ. ಅವಾಗ ಏನು ಮಾಡ್ತಿದ್ರು ಅಂದರೆ ಅವರು ಇಂಡಿಯಾದ ಮೇಲೆ ಯಾವುದೂ ಟಾರ್ಗೆಟ್ ಇಲ್ಲ, ಅದಕ್ಕೆ ಅವರು 1000ಗಿಂತ ಮೇಲೆ ನಮ್ಮದು ಎಮಿಟ್ ಆಗ್ತಾ ಇದೆ, ಅದಕ್ಕಿಂತ ಕೆಳಗಡೆ ಅಂತೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ಕೊಂಡಿರ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ 1000 ಮೇಲೆ ಏನಾದರೂ 200-300 ಮೆಟ್ರಿಕ್ ಟನ್ ಎಷ್ಟೋ ಎಮಿಟ್ ಮಾಡಿದ್ರೆ ಅನ್ಕೊಳ್ಳಿ, ಅದನ್ನ ಅವರು ರಿಡ್ಯೂಸ್ ಮಾಡೋದಕ್ಕೆ ಜಪಾನಲ್ಲಿ ಯಾವುದು ಗ್ರೀನ್ ಟೆಕ್ನಾಲಜಿ ಮಾಡೋಕ್ಕಾಗಲಿ ಅಲ್ಲಿ ಅವಕಾಶ ಇಲ್ಲ ಅವ್ರಿಗೆ. ಅವಾಗ ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಅವರು ಬಂದು ಈ ಥರ ನಾನ್ ಅನೆಕ್ಸ್ಟರ್ ಕಂಟ್ರೀಸ್ ಸಪೋಸ್ ಇಂಡಿಯಾ ಇಲ್ಲಿ ಬಂದು ಗ್ರೀನ್ ಟೆಕ್ನಾಲಜಿ ಆಗಲಿ, ಆಫಾರೆಸ್ಟೇಷನ್ ಆಗಲಿ, ಬೇರೆ ಬೇರೆ ರೀತಿಯಂತ ನಾನ್ ರಿನ್ಯೂವಬಲ್ ಅಥವಾ ಗ್ರೀನ್ ಟೆಕ್ನಾಲಜಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಆ ಇನ್ವೆಸ್ಟ್ ಮಾಡೋದ್ರಿಂದ 200-300 ಮೆಟ್ರಿಕ್ ಟನ್ಸ್ ಅವರು ಎಮಿಟ್ ಮಾಡಿದ್ರಲ್ಲ, ಆ 300 ಮೆಟ್ರಿಕ್ಸ್ ಎಮಿಟ್ ಮಾಡಿದ್ದನ್ನ ಇಲ್ಲಿ ಗ್ರೀನ್ ಟೆಕ್ನಾಲಜಿಯಿಂದ ಸಿಕ್ವೆಸ್ಟ್ ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ಸರಿನಾ, ಅಲ್ಲಿಗೆ ಅವರು ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ. ಅದಕ್ಕೆ ಕ್ಲೀನ್ ಡೆವಲಪ್ಮೆಂಟ್ ಟೆಕ್ನಾಲಜಿ ಅಂತ ಕರೀತಾರೆ. ಸೊ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ಸೊ ಇವಾಗ ಸೈನ್ ಮಾಡ್ತಿದಾರಲ್ಲ ಜಪಾನ್ ಮತ್ತು ಇಂಡಿಯಾ, ಆ ಮಾಡ್ತಿರೋದು ಅದರ್ ಫಾರ್ಮ್ ಆಫ್ CDMA. ಸರಿನಾ, CDM ಏನಂತಂದ್ರೆ, ಬಟ್ ಇದೆಲ್ಲ ಯಾಕಂದ್ರೆ ಬೈಂಡಿಂಗ್ ಯಾವಾಗಿತ್ತು ಅಂದರೆ ಕ್ಯೋಟೋ ಪ್ರೋಟೋಕಾಲ್ ಇದ್ದಾಗ ಬೈಂಡಿಂಗ್ ಇತ್ತು. ಸರಿನಾ, ಕ್ಯೋಟೋ ಪ್ರೋಟೋಕಾಲ್ ಇದ್ದಾಗ ಬೈಂಡಿಂಗ್ ಇತ್ತಿದಲ್ಲ. ಬಟ್ ಕ್ಯೋಟೋ ಪ್ರೋಟೋಕಾಲ್ ಆದಮೇಲೆ ಪ್ಯಾರಿಸ್ ಅಗ್ರಿಮೆಂಟ್ ಬಂತು. ಆ ಟೈಮಲ್ಲಿ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಏನು ಮಾಡಿದ್ರು ಅಂದರೆ 2015 ಪ್ಯಾರಿಸ್ ಅಗ್ರಿಮೆಂಟ್ ಬಂತಲ್ಲ. ಸೊ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಡೆವಲಪ್ಡ್ ಕಂಟ್ರೀಸ್ ಇದ್ವಲ್ಲ, ಎಸ್ಪೆಷಲಿ USA ಅವರು ಲೈಕ್ ಇದನ್ನ ಕ್ರಿಟಿಸೈಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದರೆ ಇಂಡಿಯಾ ಮತ್ತು ಚೈನಾ ಅವರು ಮೇ ಬಿ ಡೆವಲಪಿಂಗ್ ಕಂಟ್ರೀಸ್ ಆದರೂ ಕೂಡ ವರ್ಲ್ಡಲ್ಲಿ ಟಾಪ್ 4 ಮೋಸ್ಟ್ ಎಮಿಟಿಂಗ್ ಕಂಟ್ರೀಸಲ್ಲಿ ಅವೆರಡು ಇದೆ. ಸರಿನಾ, ಅವ್ರಿಗೂ ಕೂಡ ಈ ಥರ ಎಮಿಷನ್ ಟಾರ್ಗೆಟ್ಸ್ ಹಾಕಿ, ಇಲ್ಲ ಅಂತಂದ್ರೆ ನಾವು ಎಮಿಷನ್ ಟಾರ್ಗೆಟ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಜಗಳ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನು ಮಾಡಿದ್ದಾರೆ ಪ್ಯಾರಿಸ್ ಪ್ರೋಟೋಕಾಲಲ್ಲಿ, ಸೊ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಓಕೆ, ಸೊ ಬೈಂಡಿಂಗ್ ಟಾರ್ಗೆಟ್ ಅಂತ ಹಾಕಂಗಿಲ್ಲ, ಬೈಂಡಿಂಗ್ ಟಾರ್ಗೆಟ್ ಹಾಕೋ ಬದಲು NDC ಅಂತ ಹೇಳಿದರು. NDC ಅಂದರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ. ಸರಿನಾ, ನಾವು ನಿಮಗೆ ಕಮಿಟ್ ಮಾಡೋಕ್ಕೆ ಹೋಗಲ್ಲ, ನಾವು ನಿಮಗೆ ಬೈಂಡ್ ಮಾಡೋಕ್ಕೆ ಹೋಗಲ್ಲ, ನೀವೇನಾದರೂ ಲೈಕ್ ವಾಲಂಟರಿಯಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಡಿಟರ್ಮಿನ್ ಮಾಡಿ. ಸರಿನಾ, ಸೊ NDCs ಅಂತ ನೀವೇ ನಮಗೆ ಅದನ್ನು ಪ್ರೊಡ್ಯೂಸ್ ಮಾಡಿ ಅದನ್ನ ಅಚೀವ್ ಮಾಡೋಕ್ಕೆ ನೀವೇ ಎಫರ್ಟ್ ಹಾಕಿ. ಸರಿನಾ, ಎಲ್ಲ ಅವ್ರು ಫುಲ್ ಕಂಪ್ಲೀಟಾಗಿ ಆಟೋನಮಿ ಕೊಟ್ಟರು. ಸರಿನಾ, ಆವಾಗ ಮಾಡಿದಾಗ NDC ಅಂತ ಕರೆದ್ರು. ಸರಿನಾ, ಸೊ ಆ NDC ಕೂಡ ಇಂಡಿಯಾದವರು ಕೂಡ ಕೆಲವೊಂದು NDCನ ಅಪ್ಲೈ ಮಾಡಿದ್ರು. ಸರಿ, NDCನ ಲೈಕ್ ಔಟ್ಲೈನ್ ಮಾಡಿ ಕೊಟ್ಟಿದ್ರು UNFCCC ಅವ್ರಿಗೆ ಪ್ಯಾರಿಸ್ ಅಗ್ರಿಮೆಂಟಲ್ಲಿ. ಆಮೇಲೆ ನೆಕ್ಸ್ಟ್ ಅದಾದಮೇಲೆ ಅದನ್ನ ಅಪ್ಗ್ರೇಡ್ ಮಾಡಿ ಪಂಚಮಿತ್ರ ಅದು ಎಕ್ಸ್ಟ್ರಾ ಮಾಡಿದರೆ ಮುಂದೆ ನೋಡೋಣ.
ಇವಾಗ ಇಷ್ಟು ಗೊತ್ತಾಗಿದೆಯಲ್ಲ. ಸೊ ಇವೆಲ್ಲ ಎಮಿಷನ್ ಟ್ರೇಡಿಂಗ್ಸ್ ಇದಾವಲ್ಲ, ಅಂದರೆ ಎಮಿಷನ್ ಟ್ರೇಡಿಂಗ್ ಮೆಕ್ಯಾನಿಸಮ್ ಇದೆ, ಕ್ಲೀನ್ ಡೆವಲಪ್ ಮೆಕ್ಯಾನಿಸಮ್ ಆಗಲಿ ಅವೆಲ್ಲ ಮೆಕ್ಯಾನಿಸಮ್ಸ್ ಇನ್ನೂ ಇದೆ. ಕಾರ್ಬನ್ ಕ್ರೆಡಿಟ್ ಮಾರ್ಕೆಟ್ ಮಾಡೋದಾಗಲಿ, ಆಫ್ ಸೆಟ್ಟಿಂಗ್ ಮಾಡೋದಾಗಲಿ, ಎಮಿಷನ್ ಟ್ರೇಡಿಂಗ್ ಮಾಡೋದಾಗಲಿ ಎಲ್ಲ ಇದೆ. ಬಟ್ ಬೈಂಡಿಂಗ್ ಟಾರ್ಗೆಟ್ಸ್ ಇಲ್ಲ ಅಷ್ಟೇ ಇವಾಗ. ಓಕೆ, ಕ್ಲಿಯರ್ ಅನ್ಕೋತೀನಿ. ನೆಕ್ಸ್ಟ್ ಇವಾಗ ಗೋಯಿಂಗ್ ಬ್ಯಾಕ್ ಟು ಅವರ್ ಟಾಪಿಕ್. ಓಕೆ, ಸೊ ಎಮಿಷನ್ ಕಟ್ಸ್ ಏನಂತಂದರೆ ಕ್ರೆಡಿಟ್ ಅಲೋಕೇಶನ್. ಕ್ರೆಡಿಟ್ಸ್ issued under the JCM will contribute to both Japan's and India's nationally determined contributions. ಸರಿನಾ? ನ್ಯಾಷನಲ್ ಡಿಟರ್ಮಿನ್ಡ್ ಕಾಂಟ್ರಿಬ್ಯೂಷನ್ಸ್ ಏನು ಹೇಳ್ತಾರೆ ಅಂದರೆ ಪ್ರತಿ ಕಂಟ್ರಿ ಅವರು ನಾವು ಇಷ್ಟು ಇಯರ್ಸಲ್ಲಿ ಇಷ್ಟೊಂದು ಕಾರ್ಬನ್ನ ಕಡಿಮೆ ಮಾಡ್ತೀವಿ, ಇಷ್ಟು ಇಯರ್ಸಲ್ಲಿ ಇಷ್ಟೊಂದು ಎಲೆಕ್ಟ್ರಿಸಿಟಿನ ನಾನ್ ರಿನ್ಯೂವಬಲ್ ಎನರ್ಜಿಯಿಂದ ನಾನ್ ಫಾಸಿಲ್ ಫ್ಯೂಯಲ್ಸ್ ಇಂದ ಜನರೇಟ್ ಮಾಡ್ತೀವಿ, ಆ ಥರ ಹೇಳ್ಕೊಂಡಿರ್ತಾರೆ. ಸರಿನಾ? ಅದನ್ನ ಹೇಳ್ಕೊಂಡಾಗ ಅವ್ರು ಮೀಟ್ ಮಾಡೋದಕ್ಕೋಸ್ಕರ ಎಮಿಷನ್ ರಿಡಕ್ಷನ್ ಮಾಡ್ತಾರಲ್ಲ, ಆ ಎಮಿಷನ್ ರಿಡಕ್ಷನ್ ಮಾಡೋದ್ರಲ್ಲಿ ಇದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಸರಿನಾ? ಕಾರ್ಬನ್ ಕ್ರೆಡಿಟ್ಸ್ ಏನಾದರೂ ಇಲ್ಲಿ ಜನರೇಟ್ ಮಾಡಿದ್ರೆ ನೀವು ಇದನ್ನ ತಗೊಂಡೋಗಿ NDC ಒಳಗಡೆ ಅಲೋಕೇಟ್ ಮಾಡ್ಕೋಬಹುದು. ಸರಿನಾ? NDC ಒಳಗಡೆ ಆ ಕೋಟಾ ಇರುತ್ತಲ್ಲ, ಕೋಟಾ ಫಿಲ್ ಮಾಡೋಕೆ ಇದನ್ನು ಯೂಸ್ ಮಾಡ್ಕೋಬಹುದು ಅಂತ UNFCCC ಅವರು ಹೇಳಿದ್ರು ಅಂಡರ್ ಆರ್ಟಿಕಲ್ 6.2 ಆಫ್ ಪ್ಯಾರಿಸ್ ಅಗ್ರಿಮೆಂಟ್. ಓಕೆ, ಇದಾದ್ಮೇಲೆ JCM will avoid double counting of credits and may authorize some credits for the international mitigation purposes. Okay, joint carbon joint ಕ್ರೆಡಿಟ್ ಮೆಕ್ಯಾನಿಸಮ್ ಅಲ್ಲಿ ಇಂಡಿಯಾ ಮತ್ತೆ ಜಪಾನ್ ಅವ್ರು ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಏನಾದರೂ ನಮ್ಮದು NDC ಮೀಟ್ ಆಗ್ತಾ ಇದೆ, NDCಯಲ್ಲಿ ಸ್ವಲ್ಪ ಹಾಕೊಂಡ್ಮೇಲೆ ಮಿಟಿಗೇಷನ್ ಪ್ರೊಸೆಸ್ ಇರ್ತಾವಲ್ಲ, ಸೊ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಇರುತ್ತೆ, ಅವ್ರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಫೈನಾನ್ಸ್ ಆಗ್ತಿಲ್ಲ ಅಂದಾಗ ಅವ್ರಿಗೂ ಕೂಡ ಕಂಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ದೆನ್ ಇದಾದ್ಮೇಲೆ ದಿರ್ ಇಸ್ ಅ ಟೆಕ್ನಾಲಜಿ ಟ್ರಾನ್ಸ್ಫರ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್. ಓಕೆ, ಸೊ ಆಬ್ವಿಯಸ್ಲಿ ಜಪಾನ್ ಇಸ್ ಹೈಲಿ ಡೆವಲಪ್ಡ್ ಆ್ಯಂಡ್ ಹೈಲಿ ಇವಾಲ್ಡ್ ಕಂಟ್ರಿ. ಅವ್ರು ಏನು ಮಾಡ್ತಾರೆ ಅಂದರೆ ಇದನ್ನ ಆಫ್ಸೆಟ್ ಮಾಡೋಕ್ಕೋಸ್ಕರ ಇಂಡಿಯಾ ಹೆಲ್ಪ್ ಮಾಡ್ತಾ ಇದ್ದಲ್ಲ, ಅದಕ್ಕೋಸ್ಕರ ಇಂಡಿಯಾದಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಟೆಕ್ನಾಲಜಿನ ದುಡ್ಡು ಇನ್ವೆಸ್ಟ್ ಮಾಡೋದಾಗಲಿ, ಮನಿ ಇನ್ವೆಸ್ಟ್ ಮಾಡೋದಾಗಲಿ, ಮತ್ತೆ ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡ್ತಾರೆ ಇಂಡಿಯಾಕ್ಕೆ. ಇಂಡಿಯಾದಿಂದ ಏನಾದ್ರು ಸಿಗುತ್ತೆ ಅಂದರೆ ಕಾರ್ಬನ್ ಕ್ರೆಡಿಟ್ ಸಿಗುತ್ತೆ ಅವರಿಗೆ. ಓಕೆ, ಸೊ ಇಟ್ ಇಸ್ ಲೈಕ್ ಅ ವಿನ್ ಸಿಚುವೇಶನ್ ಫಾರ್ ಬೋತ್ ಇಂಡಿಯಾ ಆ್ಯಂಡ್ ಜಪಾನ್. ಸೊ ಜಪಾನ್ ವಿಲ್ ಸಪೋರ್ಟ್ ದ ಟೆಕ್ನಾಲಜಿ ಟ್ರಾನ್ಸ್ಫರ್, ಫೈನಾನ್ಸ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ to enhance the effectiveness of JCM and facilitate the adoption of new technologies. Okay, so ಜಪಾನ್ಗೆ ಏನು ಸಿಗುತ್ತೆ ಇದರಿಂದ? ಕಾರ್ಬನ್ ಕ್ರೆಡಿಟ್ ಸಿಗುತ್ತೆ. ಇಂಡಿಯಾಕ್ಕೆ ಏನು ಸಿಗುತ್ತೆ? ಫೈನಾನ್ಸ್, ಟೆಕ್ನಾಲಜೀಸ್ ಎಕ್ಸೆಟ್ರಾ ಅಡಾಪ್ಟೇಷನ್ ಮಾಡೋದಕ್ಕೋಸ್ಕರ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ. ಓಕೆ, ಸೊ ಇದು ವಿನ್ ಸಿಚುವೇಶನ್ ಫಾರ್ ಬೋತ್ ಇಂಡಿಯಾ ಆ್ಯಂಡ್ ಜಪಾನ್. ಸೊ ಇಲ್ಲಿ ನೋಡಿದ್ರಲ್ಲ, ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಏನಂತ ಅಂದರೆ ನೋಡ್ಕೊಂಬರೋಣ. ಇಂಡಿಯಾದ ನ್ಯಾಷನಲ್ ಡಿಟರ್ಮಿನ್ಡ್ ಕಾಂಟ್ರಿಬ್ಯೂಷನ್ಸ್ ಏನಿದೆ ಅಂತ. ನಾರ್ಮಲ್ ಆಗಿ ಈ ಥರ ಪಾಯಿಂಟ್ಸ್ನ ಡೈರೆಕ್ಟಾಗಿ ಕೇಳೋದಿಲ್ಲ ಮೇನ್ಸಲ್ಲಿ, ಬಟ್ ಆ ಥರ ಪಾಯಿಂಟ್ಸ್ನ ನೀವು ನಿಮ್ಮ SAಯಲ್ಲಾಗಲಿ ಇಲ್ಲ ಅಂತಂದರೆ ನಿಮ್ಮ ಎಥಿಕ್ಸ್ ಕೇಸ್ ಸ್ಟಡಿಯಲ್ಲಿ ಏನಾದರೂ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇತ್ತಂದರೆ ಅದರಲ್ಲಿ ಇಂಟ್ರೊಡಕ್ಷನಲ್ಲಾಗಲಿ ಪಾಯಿಂಟ್ಸಲ್ಲಾಗಲಿ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಎನ್ವಿರಾನ್ಮೆಂಟಲ್ಲಿ ಯಾವುದಾದ್ರೂ ಒಂದು ಕ್ಲೀನ್ ಟೆಕ್ನಾಲಜಿ ಆ ಥರ ಏನಾದರೂ ಕೇಳಿದಾಗ ಕನ್ಕ್ಲೂಷನಲ್ಲಾಗಲಿ ಇಂಟ್ರೊಡಕ್ಷನಲ್ಲಿ ಟು ಅಚೀವ್ NDC ಲೈಕ್ ಇಟ್ ಈಸ್ ಇಂಪೇರೇಟಿವ್ ಫಾರ್ ಇಂಡಿಯಾ ಟು ಇನ್ವೆಸ್ಟ್ ಇನ್ ಗ್ರೀನ್ ಟೆಕ್ನಾಲಜಿ ಆ ಥರ ಇಂಟ್ರೊಡಕ್ಷನಲ್ಲೇ ಕೊಡ್ಕೋಬೋದು ನೀವು. ಓಕೆ, ಸೊ ಇಂಡಿಯಾಸ್ NDCs ಏನಂತಂದರೆ ಮುಂಚೆ ಓಲ್ಡ್ ಇನಿಷಿಯಲ್ ಆಗಿ ಪ್ಯಾರಿಸ್ ಅಗ್ರಿಮೆಂಟ್ ಆದಾಗ ಇಂಡಿಯಾದವರು 2018-19 ಕೆಲವೊಂದು ಟಾರ್ಗೆಟ್ಸ್ನ ಔಟ್ಲೈನ್ ಮಾಡಿದ್ರು. ಅದು ಟಾರ್ಗೆಟ್ಸ್ ಯಾವ್ದಾವ್ದು ಅಂತಂದರೆ, ಫಸ್ಟ್ ಒನ್ 33 to 35% ರಿಡಕ್ಷನ್ ಇನ್ ದ ಎಮಿಷನ್ ಇಂಟೆನ್ಸಿಟಿ ಫ್ರಮ್ 2005 ಲೆವೆಲ್. ಸರಿನಾ? ಎಮಿಷನ್ ಇಂಟೆನ್ಸಿಟಿ ಅಂದರೆ ಆಸ್ ಅ ಪೋರ್ಷನ್ ಆಫ್ GDP ಎಷ್ಟು ಎಮಿಷನ್ ಲೈಕ್ ಎಮಿಟ್ ಮಾಡ್ತಿದ್ದೀವಲ್ಲ, ಎಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಟ್ ಮಾಡ್ತಿದ್ದೀವಲ್ಲ, ಆ ಗ್ರೀನ್ ಹೌಸ್ ಗ್ಯಾಸಸ್ನ 2005 ಲೆವೆಲಿಂದ 2030 ಒಳಗಡೆ 30 to 35% ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ದೆನ್ ಇದಾದ್ಮೇಲೆ 40% ಆಫ್ ಕ್ಯುಮ್ಯುಲೇಟಿವ್ ಎಲೆಕ್ಟ್ರಿಸಿಟಿ ಫ್ರಮ್ ನಾನ್ ಫಾಸಿಲ್ ರಿನ್ಯೂವಬಲ್ ರಿಸೋರ್ಸಸ್. ಓಕೆ, ನಾನ್ ಫಾಸಿಲ್ ರಿನ್ಯೂವಬಲ್ ಸೋರ್ಸಸ್ ಅಂತ ಹೇಳ್ತಾರೆ. 40% ಆಫ್ ಟೋಟಲ್ ಎಲೆಕ್ಟ್ರಿಸಿಟಿ. ಅದಾದ್ಮೇಲೆ ಫಾರೆಸ್ಟ್ ಕವರ್ ಇನ್ಕ್ರೀಸ್ ಮಾಡೋದು ಕೇಳ್ಕೊಂಡಿರ್ತಾರೆ. ಫಾರೆಸ್ಟ್ ಕವರ್ ಎಷ್ಟು ಅಂತಂದರೆ ಅಡಿಷನಲ್ ಕಾರ್ಬನ್ ಸಿಂಕ್ ಆಫ್ 2.5 to 3 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಅವರು ಔಟ್ಲೈನ್ ಮಾಡಿದ್ರು, NDC ಅವರು. ಆ NDCಯಲ್ಲಿ ಇಂಡಿಯಾದವರು ಇದನ್ನ ಅಚೀವ್ ಮಾಡಿದ್ರು. ಇದನ್ನ ಅಚೀವ್ ಮಾಡಿ ಇವಾಗ ಅಪ್ಗ್ರೇಡೆಡ್ ಇದನ್ನು ಕೊಟ್ಟಿದ್ದಾರೆ. ಸರಿನಾ? ಅಪ್ಗ್ರೇಡೆಡ್ ಏನು ಕೊಟ್ಟಿದ್ದಾರೆ, ಇದಾದ್ಮೇಲೆ ಇದನ್ನು ಅಚೀವ್ ಮಾಡಿದರೆ ಅಪ್ಗ್ರೇಡೆಡ್ ವರ್ಷನ್ ಕೊಟ್ಟಿದ್ದಾರೆ. ಅಪ್ಗ್ರೇಡೆಡ್ ವರ್ಷನ್ ಏನಂತಂದರೆ ಫಸ್ಟ್ ಒನ್ August 2022 ಅದನ್ನ ಅನೌನ್ಸ್ ಮಾಡಿದ್ರು ಗೌರ್ಮೆಂಟ್ ಅವರು. ಅದರಲ್ಲಿ ಈ 33 to 35% ಇತ್ತಲ್ಲ, ಅದನ್ನ ಇವಾಗ ಎಮಿಷನ್ ಇಂಟೆನ್ಸಿಟಿನ 45% ಅಷ್ಟು ರಿಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬೈ 2030. ಓಕೆ, ಇದಾದ್ಮೇಲೆ ಇಲ್ಲಿ ಕ್ಯುಮ್ಯುಲೇಟಿವ್ ಎಲೆಕ್ಟ್ರಿಸಿಟಿ ಫ್ರಮ್ ನಾನ್ ಫಾಸಿಲ್ ರಿನ್ಯೂವಬಲ್ ಎನರ್ಜಿ 40% ಇತ್ತಲ್ಲ, ಇವಾಗ ಅದನ್ನ 50% ಮಾಡ್ತೀವಿ ಅಂತ ಹೇಳಿದ್ದಾರೆ ಬೈ 2030. ಓಕೆ, ಸೊ ಇದು 2 ಆಫ್ ದ 5 ಪ್ರಾಮಿಸಸ್ ಮೇಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಪಂಚಾಮೃತ್. ಓಕೆ, ಸೊ ರೀಸೆಂಟ್ ಆಗಿ 2023 ಅನ್ಸುತ್ತೆ, ಅವಾಗ COP ಅಲ್ಲಿ ಇಂಡಿಯಾದವರು ಪಂಚಾಮೃತ ಅನೌನ್ಸ್ ಮಾಡಿದ್ರು, ಪ್ರಾಮಿಸ್ ಮಾಡಿದ್ರು ಇದನ್ನ ಅಚೀವ್ ಮಾಡಿ ಟ್ರೈ ಮಾಡ್ತೀವಿ ಅಂತ. ಸರಿನಾ? ಆ ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸ್ ಅಲ್ಲಿ ಇವು ಎರಡನ್ನಷ್ಟೇ
ನ್ಯೂ NDC ಅಲ್ಲಿ ನ್ಯಾಷನಲ್ ಡೆವಲಪ್ಮೆಂಟ್ ಕಾಂಟ್ರಿಬ್ಯೂಷನ್ ಅಲ್ಲಿ ಲೈಕ್ ಇನ್ವಾಲ್ವ್ ಮಾಡಿದ್ದಾರೆ. ಅದನ್ನ ಬಿಟ್ಟು ಉಳಿದ 5 ಯಾವುದು ಅಂತಂದ್ರೆ ಫಸ್ಟ್ ಒನ್ ನಾನ್ ಫಾಸಿಲ್ ಫ್ಯೂಯಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ. ಓಕೆ, ನಾನ್ ಫಾಸಿಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ, ನಾನ್ ಫಾಸಿಲ್ ರಿನ್ಯೂವಬಲ್ ಅಲ್ಲ, ನಾನ್ ಫಾಸಿಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಟೋಟಲ್ 5000 GW ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ರು ಗೌರ್ಮೆಂಟ್ ಅವರು ಪಂಚಾಮೃತಲ್ಲಿ. ಇಟ್ ಇಸ್ ಪಂಚಾಮೃತ ಅಂತಂದ್ರೆ 5 ಮೇಜರ್ ಲೈಕ್ ನೋಬೆಲ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ಕೊಳ್ಳಿ. 5 ನೋಬೆಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ 5 ಪ್ರಾಮಿಸಸ್ ಇದು. ಓಕೆ, ಸೊ ಆ 5 ಪ್ರಾಮಿಸಸ್ ಅಲ್ಲಿ 2ನ NDC ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಉಳಿದ 5 ಯಾವ್ದು ಅಂತಂದ್ರೆ ಅಲ್ಲಿ ಉಳಿದ 3 ಯಾವ್ದು ಅಂದ್ರೆ ಒಂದು ನಾನ್ ಫಾಸಿಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ 500 GW, ಅದಾದ್ಮೇಲೆ 1 ಬಿಲಿಯನ್ ಟನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಬಿ ರೆಡ್ಯೂಸ್ಡ್ ಬಿಟ್ವೀನ್ ನೌ ಅಂದ್ರೆ 2022 ಇಂದ 2030 ಒಳಗಡೆ 1 ಬಿಲಿಯನ್ ಕಾರ್ಬನ್ ಮೆಟ್ರಿಕ್ ಟನ್ನ ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳ್ಕೊಂಡಿರ್ತಾರೆ. ಇದಾದ್ಮೇಲೆ ನೆಟ್ ಝೀರೋ ಓಕೆ ಸ್ಟೇಟಸ್ ಬೈ 2070. ನೆಟ್ ಝೀರೋ ಸ್ಟೇಟಸ್ ಏನಂತಂದ್ರೆ ಟೋಟಲ್ ಆಗಿ ಕ್ಯುಮ್ಯುಲೇಟಿವ್ ಆಗಿ ಗೌರ್ಮೆಂಟ್ ಅವರು ಈ ಕಡೆ ಲೈಕ್ ಗ್ರೀನ್ ಹೌಸ್ ಗ್ಯಾಸ್ ಅನ್ಕೊಳ್ಳಿ. ಓಕೆ, ಗ್ರೀನ್ ಹೌಸ್ ಗ್ಯಾಸ್ ಸರಿನಾ, ಎಷ್ಟು ರೆಡ್ಯೂಸ್ ಲೈಕ್ ಎಮಿಟ್ ಮಾಡ್ತಾ ಇದ್ದಾರೆ, ಆಮೇಲೆ ಎಷ್ಟು ಸಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ 1000 ಯೂನಿಟ್ಸ್ ಎಮಿಟ್ ಮಾಡ್ತಾ ಇದ್ರೆ 1000 ಯೂನಿಟ್ಸ್ನ ಈ ಕಡೆ ಫಾರೆಸ್ಟ್ ಆಗಲಿ ಗ್ರೀನ್ ಹೌಸ್ ಗ್ಯಾಸ್ ಇಂದಾಗಲಿ ಗ್ರೀನ್ ಹೌಸ್ ಅಲ್ಲ ಗ್ರೀನ್ ಟೆಕ್ನಾಲಜೀಸ್ ಆಗಲಿ ಅದರಿಂದ ಸಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಕ್ಯುಮ್ಯುಲೇಟಿವ್ ಆಗಿ ಕಾರ್ಬನ್ ಫುಟ್ ಪ್ರಿಂಟ್ ಎಷ್ಟಿರುತ್ತೆ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಫುಟ್ ಪ್ರಿಂಟ್ ಎಷ್ಟಿರುತ್ತೆ, 0ನೇ ಇರುತ್ತೆ. 1000 ಎಮಿಟ್ ಮಾಡ್ತಿದ್ದಾರೆ, ಈ ಕಡೆ 1000 ಸಿಕ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ನೆಟ್ ಝೀರೋ ಸ್ಟೇಟಸ್ ಅಂತ ಕರೀತಾರೆ. ಸೊ ಇಂಡಿಯಾ ಏಮ್ಸ್ ಟು ಅಚೀವ್ ದಿಸ್ ನೆಟ್ ಝೀರೋ ಸ್ಟೇಟಸ್ ಬೈ 2070. ಓಕೆ, ಪಂಚಾಮೃತಲ್ಲಿ ಇದು 3ನ NDC ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಬಟ್ ಇನ್ನೆರಡು ಅಂದ್ರೆ 50% ನಾನ್ ಫಾಸಿಲ್ ಫ್ಯೂಯಲ್ ಸೋರ್ಸಸ್ ಅಂಡ್ ದೆನ್ 45% ರಿಡಕ್ಷನ್ ಇನ್ ಎಮಿಷನ್ ಇಂಟೆನ್ಸಿಟಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ದೀಸ್ ಆರ್ ಫ್ಯೂ ಆಫ್ ದ NDCs. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಅವರ್ ಪ್ರೆಸೆಂಟ್ ಡಿಸ್ಕಷನ್. ಸೊ ಇದು ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂತಂದ್ರೆ ಸಿಗ್ನಿಫಿಕೆನ್ಸ್ ಆಗಲೇ ಡಿಸ್ಕಸ್ ಮಾಡಿದ್ರೆ ಜಸ್ಟ್ ಫ್ರಮ್ ನ್ಯೂಸ್ ಪೇಪರ್ ಆರ್ಟಿಕಲ್ ಏನು ಕೊಟ್ಟಿದ್ರು ಅಂತಂದ್ರೆ ಇನ್ಕ್ರೀಸ್ ಆಕ್ಸೆಸ್ ಟು ಗ್ರೀನ್ ಟೆಕ್ನಾಲಜೀಸ್. ಓಕೆ, ಇನ್ಕ್ರೀಸ್ ಆಕ್ಸೆಸ್ ಟು ಗ್ರೀನ್ ಟೆಕ್ನಾಲಜೀಸ್. ಯಾಕೆಂದ್ರೆ ಜಸ್ಟ್ ಹಿಂದೆ ಓದಂಗೆ ಜಪಾನ್ ಅವರು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಮತ್ತೆ ಫೈನಾನ್ಸ್ ಎಲ್ಲ ಮಾಡ್ತಾರೆ. ಅವಾಗ ಇಂಡಿಯಾ ಕುಡ್ ಈಸಿಲಿ ಫೈನಾನ್ಸ್ ಗ್ರೀನ್ ಟೆಕ್ನಾಲಜೀಸ್. ಫೆಸಿಲಿಟೇಟ್ ದ ಟ್ರಾನ್ಸ್ಫರ್ ಆಫ್ ಅಡ್ವಾನ್ಸ್ಡ್ ಡಿಕಾರ್ಬನೈಸಿಂಗ್ ಟೆಕ್ನಾಲಜೀಸ್ ಫ್ರಮ್ ಜಪಾನ್ ಟು ಇಂಡಿಯಾ ಸಚ್ ಆಸ್ ಯಾವ್ಯಾವ ಟೆಕ್ನಾಲಜಿ ಅಂದ್ರೆ ರಿನ್ಯೂವಬಲ್ ಎನರ್ಜಿ ಸಿಸ್ಟಮ್ಸ್, energy efficient appliances and waste management solutions. Okay, these 3 becomes very important. ಈ ಪಾಯಿಂಟ್ಸ್ ಅಥವಾ ವರ್ಡ್ಸ್ ನೆನಪಿಟ್ಕೊಳ್ಳಿ. ಮೀನ್ಸ್ ಬರಿತಾ ಇದ್ರೆ ಈ ಪಾಯಿಂಟ್ಸ್ ನ ಎಲ್ಲಾದ್ರೂ ಇನ್ಕ್ಲೂಡ್ ಮಾಡಿ. ಯಾವುದು ಅಂತಂದ್ರೆ ರಿನ್ಯೂವಬಲ್ ಎನರ್ಜಿ ಸಿಸ್ಟಮ್ಸ್, ಎನರ್ಜಿ ಎಫಿಷಿಯಂಟ್ ಅಪ್ಲಯನ್ಸಸ್ ಅಂದ್ರೆ ಯಾವುದು ಲೈಕ್ ನೀವು ಯೂಸ್ ಮಾಡ್ತಿರೋಂಥ ವಸ್ತುಗಳಾಗಲಿ ಫ್ರಿಜ್ ಆಗಲಿ ಅದರಲ್ಲಾಗಲಿ ಎನರ್ಜಿ ಎಫಿಷಿಯಂಟ್ ಇರಬೇಕು ಅದೆಲ್ಲ. ದೆನ್ ಇದಾದ್ಮೇಲೆ ವೇಸ್ಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್. ಓಕೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಅದ್ರ ಮೇಲೆ ಆಲ್ರೆಡಿ ಪ್ರಿವಿಯಸ್ ಆಗಿ ವಿಡಿಯೋ ಮಾಡಿದ್ದೀನಿ, ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ಏನಾದ್ರು ಡೀಟೇಲ್ ನಿಮಗೆ ಇನ್ಫಾರ್ಮೇಶನ್ ಬೇಕಿತ್ತಂದ್ರೆ ಪ್ಲೀಸ್ ಗೋ ಬ್ಯಾಕ್ ಅಂಡ್ ಸ್ಟಡಿ ದಟ್ ವಿಡಿಯೋ. ಸರಿನಾ, ನೋಡಿ ಆ ವಿಡಿಯೋ ನೋಡಿ. ಅಂಡ್ ದೆನ್ ಇದಾದ್ಮೇಲೆ ಇಟ್ ವಿಲ್ ರಿಸಲ್ಟ್ ಇನ್ ಜಾಬ್ ಕ್ರಿಯೇಷನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್. ಓಕೆ, ದ ಇಂಪ್ಲಿಮೆಂಟೇಷನ್ ಆಫ್ GSM projects will create new employment opportunities obviously in sectors like renewable energy, energy efficiency and waste management. Okay, so ಇದು ಸ್ಮಾಲ್ ಟಾಪಿಕ್ ಆಗಿತ್ತು, ಅಂದರೆ ನ್ಯೂಸ್ ಸ್ಮಾಲ್ ಆಗಿತ್ತು, ಬಟ್ ಅದ್ರ ಹಿಂದಿರೋ ಬ್ಯಾಕ್ಗ್ರೌಂಡ್ ಮತ್ತು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಸ್ವಲ್ಪ ಲಾರ್ಜ್ ಆಗಿತ್ತು ಆ್ಯಂಡ್ ಸಿಗ್ನಿಫಿಕೆಂಟ್ ಆಗಿತ್ತು. ಓಕೆ, ಅದಕ್ಕೋಸ್ಕರ ಡಿಸ್ಕಸ್ ಮಾಡಿದ್ದೀವಿ. ಇವಾಗ ನಿಮಗೆ ಇದ್ರ ಮೇಲೆ ಏನಾದರೂ ಡೌಟ್ ಇತ್ತಂದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಜೊತೆಗೆ ಬೇರೆ ಯಾವ್ದಾದ್ರು ಟಾಪಿಕ್ಸ್ನ ಡಿಸ್ಕಸ್ ಮಾಡೋಕಂತಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸೊ ಇದನ್ನ ಹೇಳ್ತಾ ಐ ವಿಲ್ ಎಂಡ್ ಟುಡೇಸ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.